ಕಲ್ಯಾಣ್ ಬಲ್ಲೇಪಲ್ಲಿ ಅಂತ. ನನ್ನ ಫಾರ್ಮು ದೊಡ್ಡಬಳ್ಳಾಪುರ ಹತ್ರ ತುರ್ಗೇರಿ ಹತ್ರ ನಾರ್ಸಿಂಹಳ್ಳಿ ಅಂತ ಇದೆ. ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಕ್ರಾಪ್ಸ್ ಇದೆಲ್ಲ ಮಾಡ್ತಾ ಇದ್ದೀವಿ. ಎಲ್ಲ ತುಂಬಾ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಪ್ಲಸ್ ಸೆಬೆಕಾಯಿ ಇದೆ, ಮಾವು ಇದೆ, ಕ್ಯಾಪ್ಸಿಕಮ್ ಇದೆ, ಸ್ಟ್ರಾಬೆರಿ ಬೆಳೆದಿದ್ವಿ. ಇನ್ನು ಈ ವರ್ಷ ಈಗ ಮತ್ತೆ ಜೂನ್ ಇಂದ ಈಗ ಬ್ಯಾಚಸ್ ಮತ್ತೆ ಹಾಕ್ತಾರೆ. ಗವರ್ಮೆಂಟ್ ಮೇಲೆ ಏನೇನು ವೆರೈಟಿಗಳು ಬೇಕಾಗುತ್ತೋ ಅದನ್ನೆಲ್ಲ ಬೆಳ್ಕೊಳ್ತೀವಿ. ಇವನ್ ನಿಮ್ಗೆ ಈ ಹೈಟ್ ಬರಬೇಕಂದ್ರೆ ಎಕ್ಸ್ಟ್ರಾ ಲೈಟ್ ಸಹ ಕೊಡ್ತೀವಿ. ಲೈಟಿಂಗ್ ಕೊಡ್ತೀವಿ. ಲೈಟಿಂಗು ಇನಿಷಿಯಲ್ ಗಿಡ ಕೊಟ್ಟಾಗ ಮಿಸ್ಟ್ ಕೊಡ್ತೀವಿ. ಪ್ಲಸ್ ಡಾರ್ಕ್ನಿಂಗ್ ಅಂತ ಒಂದು ಮಾಡ್ತೀವಿ, ಯಾಕಂದ್ರೆ ಬಡ್ ಇನಿಷಿಯೇಷನ್, ವೆಜಿಟೇಟಿವ್ ಗ್ರೋತ್ ಸ್ಟಾಪ್ ಮಾಡ್ತೀವಿ. ಇದೆಲ್ಲ ಅದಕ್ಕೆ ಏನಂತ ಪ್ರಾಕ್ಟೀಸಸ್ ಮಾಡಬೇಕು ಬೆಳೆ ಬೆಳೆಯೋದಕ್ಕೆ ಅದೆಲ್ಲ ಟೆಕ್ನಿಕಲ್ ಆಗಿ ಅದು ಡಾರ್ಕ್ನಿಂಗ್ ಸಹ ಬೇಕು ಹೂವು ಆಗೋ ಟೈಮಲ್ಲಿ. ಹೌದು, ಡಾರ್ಕ್ನಿಂಗ್. ಬೆಳೆಗಳನ್ನ ನಾವು ಎಕ್ಸಾಟಿಕ್ ಫ್ಲವರ್ಸ್ ಅಂತ ಏನ್ ಹೇಳ್ತೀವಿ ಅವನ್ನೆಲ್ಲ ಬೆಳೀತಾ ಇದ್ರೆ ಅದರಲ್ಲೂ ಒಂದು ವಾಣಿಜ್ಯ ಹೂವು ಅಂತ ಹೇಳಿದ್ರೆ ಜರ್ಬೆ ಡೆಕೋರೇಷನ್ಗೆ ಹೆಚ್ಚಿಗೆ ಹೋಗ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಬೊಕ್ಕೇಸಲ್ಲಿ ಬಳಕೆ ಮಾಡ್ತಾರೆ, ಮತ್ತೆ ಹೂವು ಬೇರೆ ಬೇರೆ ರೀತಿಯಲ್ಲೆಲ್ಲ ಇದನ್ನ ಬಳಕೆ ಮಾಡ್ತಾರೆ, ಎಕ್ಸ್ಪೋರ್ಟು ಸಹ ಮಾಡ್ತಾರೆ. ಜರ್ಬರ ಬಂದ್ಬಿಟ್ಟು ಒಂದು ಎಕರೆಗೆ 22,000 ಗಿಡ ಬೀಳುತ್ತೆ. ನಾವು ಗಿಡ ಹಾಕಿದ ಒಂದು 3 ತಿಂಗಳಿಂದ ನಮ್ಮ ಪ್ರೊಡಕ್ಷನ್ ಒಂದು 3 ಇಂದ 4 ವರ್ಷವರೆಗೂ ಬೆಳೆ ತೆಗಿಬೋದು. ಒಂದು ಎಕರೆಗೆ ಒಂದು ದಿನಕ್ಕೆ 3,000 ಹೂವು ಆಗಿ ಸುಮಾರು ಕಲರ್ಸ್ ಇದೆ. ವೈಟು, ಯೆಲ್ಲೋ, ಪಿಂಕು, ರೆಡ್, ಅದೆಲ್ಲ ಡೆಕೋರೇಷನ್ ಅವ್ರ ಕಲರ್ಸ್ ಥೀಮ್ ಮೇಲೆ ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ. ಬಟ್ ನಾವು ಅದು ರೈತ ಎಲ್ಲ ಕಲರ್ಸ್ ನಾವು ಬೆಳಿತೀವಿ. ನೀವೆಲ್ಲ ಹೂವು ಬೆಳೆದಿದ್ರಲ್ಲ, ನಿಮ್ಮ ಮಾರುಕಟ್ಟೆಯಲ್ಲಿ ನಾವು ಮಾರ್ಕೆಟ್ ನಾವು ಥ್ರೂ ಔಟ್ ಇಂಡಿಯಾದಲ್ಲಿ ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ನಾವು ಇದಂತ ಐಫ್ಯಾಬ್ ಇದೆ, ಸಿಟಿ ಮಾರ್ಕೆಟ್ ಅಲ್ಲಿ ಇದೆ. ಎಕ್ಸ್ಪೋರ್ಟ್ ನಾವು ಸಿಂಗಪೂರ್, ದುಬೈ, ಮಲೇಷಿಯಾ ನಿಮಗೆ ಡೈರೆಕ್ಟ್ ನೇರವಾಗಿ ಮಾರುಕಟ್ಟೆ ಸಿಗ್ತಾ ಇದೆ. ನಾವೆಲ್ಲ ಅಂದ್ಕೊಳ್ತೀವಿ ಹೆಚ್ಚಿಗೆ ನಾವು ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬರೀ ರಾಸಾಯನಿಕಗಳಿಂದ ಸಿಂಪಡಣೆ ಮಾಡಿದ್ರೆ ಹಸಿರು ಮನೆಯಲ್ಲಿ ಕೆಲವು ಕೀಟಗಳನ್ನ ನಿಯಂತ್ರಣ ಮಾಡೋದು ಬಹಳ ಕಷ್ಟ. ಕೀಟಗಳನ್ನ ಕಟ್ಟಿ ಪಾಲಿ ಹೌಸ್ ಅಲ್ಲಿ ನಾವೆಲ್ಲ ಅಂಟುಪಟ್ಟಿಗಳು ಅಂತ ಹೇಳ್ತೀವಿ, ನಾವು ಎಲ್ಲ ಸ್ಟಿಕ್ಕಿ ಸ್ಟ್ರಾಪ್ಸ್ ಅಂತ ಏನ್ ಹೇಳ್ತೀವಿ, ಆ ಅಂಟುಪಟ್ಟಿಗಳನ್ನ ಕಟ್ಟಿ ಸಹ ಈ ಕೀಟಗಳನ್ನ ನಿರ್ವಹಣೆ ಮಾಡಬಹುದು. ಇಲ್ಲಿ ಅಂಟುಪಟ್ಟಿಯನ್ನ ಒಂದು ಪಾಲಿ ಹೌಸ್ ಏನಿದೆ ಕಂಬಗಳಿದಾವೆ, ಆ ಪಾಲಿ ಎಲ್ಲ ಸುತ್ತ ನೀವು ನೋಡ್ಬೋದು. ಸುಮಾರು ಈ ತರದನ್ನ ಕಟ್ಟಿ ಇದು ಅಂಟಿರ್ತದೆ. ಈ ನೀಲಿ ಅಂಟುಪಟ್ಟಿ ಏನಿದೆಯಲ್ಲ, ಇದು ಡ್ರಿಪ್ಸ್ ನ ನಿರ್ವಹಣೆ ಮಾಡೋದಕ್ಕೋಸ್ಕರ ಇದನ್ನ ಕಟ್ತಾರೆ. ಇದು ಒಂದು ನೈಸರ್ಗಿಕವಾಗಿ ನಿರ್ವಹಣೆ ಮಾಡ್ತಕ್ಕಂಥ ಒಂದು ಪದ್ಧತಿ. ಲೈಮೋನಿಯಂ ಅಂತ ಇದು ಸಹ ಕಟ್ ಫ್ಲವರ್ ಆಗಿ ಬಳಸ್ತಕ್ಕಂಥದ್ದು. ಇದನ್ನ ಓಪನ್ ಅಲ್ಲೇ ಸಹ ಬೆಳಿಬಹುದು. ಬರೀ ಪಾಲಿ ಹೌಸ್ ಅಲ್ಲಿ ಇದು ಎಕ್ಸಾಟಿಕ್ ಫ್ಲವರ್ ಆದ್ರೂ ಸಹ ಇದನ್ನ ರೈಸ್ ಬೆಡ್ ಮಾಡಿ ಮಲ್ಚಿಂಗ್ ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿ ಅಳವಡಿಕೆ ಮಾಡಿಕೊಂಡು ಇದಕ್ಕೆಲ್ಲ ನೀಟಾಗಿ ಸ್ಟೇಕಿಂಗ್ ಮಾಡಿಕೊಂಡು ಇದನ್ನ ಮಾಡ್ತಾ ಇದ್ದಾರೆ. ಡೆಕೋರೇಷನ್ ಅಲ್ಲಿ ಫಿಲ್ಲರ್ ಐಟಮ್ ಆಗಿ ಇದನ್ನ ಯೂಸ್ ಮಾಡ್ತಾರೆ. ಹೈಡ್ರಾಂಜಿಯಾ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಸೊ ಹೈಡ್ರಾಂಜಿಯನ್ನು ಸಹ ಬೆಳೆದು ಇವರು ಹೊರದೇಶಕ್ಕೆ ರಫ್ತು ಮಾಡ್ತಾ ಇದ್ದಾರೆ. ಬಂದ್ಬಿಟ್ಟು ನಮ್ಮ ದೇಶದಲ್ಲಿ ಬೆಳೆಯುವಂತ ಬೆಳೆ ಇರಲಿಲ್ಲ. ಎಕ್ಸಾಟಿಕ್ ಫ್ಲವರ್ ಇದೆ. ಎಕ್ಸಾಟಿಕ್ ಫ್ಲವರ್ ಇತ್ತು. ಇದಕ್ಕೆ ಮುಂಚೆ ನಾವು ಒಂದು 2-3 ವರ್ಷ ಮುಂಚೆವರೆಗೂ ಬೇರೆ ದೇಶಗಳಿಂದ ಇಂಡಿಯಾಕ್ಕೆ ಇಂಪೋರ್ಟ್ ಮಾಡ್ತಾ ಇದ್ವಿ. ಇದು ಯಾವಾಗೈತೆ ನಾವು ಬ್ರೀಡರ್ಸ್ನಿ ಅವ್ರನ್ನೆಲ್ಲ ಚೆಕ್ ಮಾಡಿದಾಗ ಇಂಡಿಯಾದಲ್ಲಿ ಬರಲ್ಲ ಈ ವೆರೈಟಿ. ನಾವು ಒಂದು ರಿಸ್ಕ್ ತಗೊಂಡು 3 ವರ್ಷ ಆಯ್ತು ಈ ಗಿಡಗಳಲ್ಲಿ ನಾವು ಹಾಲೆಂಡ್ ಇಂದ ಇಂಪೋರ್ಟ್ ಮಾಡ್ಕೊಂಡು ಬೆಳೆಯೋದಕ್ಕೂ ಶುರು ಮಾಡಿದ್ವಿ. ಫಸ್ಟ್ ವರ್ಷ ಸ್ವಲ್ಪ ಚಾಲೆಂಜಸ್ ಬಂತು. ಈಗ ನಮಗೆ ಹೇಗೆ ಬೆಳಿಬಹುದು ಹೇಗೆ ಅನ್ನೋದು ಒಂದು ಅನುಭವ ಬಂದು ಸ್ಟ್ಯಾಂಡರ್ಡೈಸ್ ಮಾಡ್ಕೊಂಡು ಇವಾಗ ನಮ್ಮ 5 ಎಕರೆದಲ್ಲಿ ನಾನು ಈ ಬೆಳೆ ಬೆಳೀತಾ ಇದ್ದೀನಿ. ಮಾರ್ಕೆಟ್ ಇನ್ನೂ ಅಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಗಿಲ್ಲ, ಬಟ್ ಆಕ್ಸೆಪ್ಟೆನ್ಸ್ ಬಹಳ ಚೆನ್ನಾಗಿದೆ. ಪಾಟ್ ಪ್ಲಾಂಟ್ಸ್ ಆಗಿ ಮಾರ್ಬೋದು, ಇಲ್ಲ ಕಟ್ ಫ್ಲವರ್ ಆಗೂ ಮಾರ್ಬೋದು. ಇದು ಬಹಳ ವ್ಯಾಲ್ಯೂ ಇರೋಂಥ ಬೆಳೆ. ನೆದರ್ಲ್ಯಾಂಡ್ಸ್ ಇಂದ ಬಂದಿರೋಂಥ ವೆರೈಟೀಸ್ ಇದೆಲ್ಲ. ಇಲ್ಲಿ ಕಟ್ ಫ್ಲವರ್ ಕೋಸ್ ಅಂತ ನಾವು ಬರೀ ವಿತ್ ಸ್ಟೆಮ್ ಜೊತೆಗೆ ಹಾರ್ವೆಸ್ಟ್ ಮಾಡ್ತೀವಿ. ಇದು ಎಷ್ಟು ಸ್ಟೆಮ್ ಉದ್ದ ಆಗಿರುತ್ತೋ ಅಷ್ಟು ಬೆಲೆಗಳು ಇದಾಗುತ್ತೆ.
75 ಸೆಂಟಿಮೀಟರ್ ಹಾ. 1.5 ಮೀಟರ್. ಎಸ್, ಎಷ್ಟು ಲೆಂತ್ ನಾವು 30 ಸೆಂಟಿಮೀಟರ್ಸ್ ಟು 1 ಮೀಟರ್ ವರೆಗೂ ಬೆಳೆ ಬೆಳೀತಾ ಇರ್ತೀವಿ. 1 ಮೀಟರ್ ಅದ್ರ ಮೇಲೆ ಎಷ್ಟು ಉದ್ದ ಇರ್ತದೆ ಅದು ಅಷ್ಟು ಹೈ ಕ್ವಾಲಿಟಿ, ಅಂದ್ರೆ ಹೌದು. ಹೈ ಗ್ರೇಡ್. ಅದರಲ್ಲಿ ನಾವು 40,000 ಗಿಡ ಹಾಕ್ತೀವಿ ರೋಸಸ್. ಹಾಕಿದಾಗ ನಮಗೆ 1 ಎಕರೆದಿಂದ ದಿನಕ್ಕೆ 2,000 ಹೂವು ಸಿಗುತ್ತೆ. ಅದು 365 ದಿನ ಸಿಗುತ್ತೆ. ಲೈಫ್ ಆಫ್ ದ ಪ್ಲಾಂಟ್ ಇದು ಬಂದ್ಬಿಟ್ಟು 6-7 ವರ್ಷ ನಾವು ಮೇಂಟೈನ್ ಮಾಡ್ತೀವಿ. ರೈತರಿಗೆ ಇದೊಂದು ಸ್ಟಡಿ ಆಫ್ ಇನ್ಕಮ್ ಬರ್ತಾ ಇರುತ್ತೆ. ದಿನ ಈಗ ಅದು ರೆಗ್ಯುಲರ್ ಪ್ರಾಕ್ಟೀಸಸ್ ಮಾಡ್ಕೊಂಡು ಅದನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಔಷಧಿ ಹೊಡ್ಕೊಂಡು ಪ್ಯಾಕಿಂಗ್ ಮಾಡ್ಕೊಂಡು ಮಾರ್ಕೆಟ್ ನಮ್ಮ ಗ್ರೀನ್ ಹೌಸ್ನಿಂದ ಬರೋಂಥ ಹಾರ್ವೆಸ್ಟ್ ಮಾಡ್ಕೊಂಡು ತಂದ್ಬಿಟ್ಟು ಪ್ಯಾಕಿಂಗ್ ಆಗಿ ಹೋಗ್ತಾರೆ. ಈ ಗ್ರೀನ್ ಹೌಸ್ ಅಲ್ಲಿ ಹಾರ್ವೆಸ್ಟ್ ಮಾಡಿರೋಂಥ ಇವುಗಳನ್ನ ನಾವು ಇಲ್ಲಿಂದ ಪ್ಯಾಕ್ ಈ ತರ ಬಕೆಟ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಪ್ಯಾಕ್ ಹೌಸ್ ಹೋಗಿ ಅಲ್ಲಿ ಪ್ರಾಸೆಸ್ ಆಗಿ ಅಲ್ಲಿ ಪ್ಯಾಕಿಂಗ್ ಆಗುತ್ತೆ. ಇಲ್ಲಿ ಹಾರ್ವೆಸ್ಟಿಂಗ್ ಆಗಿ ಡಿಸ್ಪ್ಯಾಚ್. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಪ್ರಾಸೆಸ್ ಮಾಡಿ ಪ್ಯಾಕ್ ಮಾಡಿ ಇದು ಈ ತರ ಬಂಚಸ್ ಮಾಡಿ ನಾವು ಮಾರ್ಕೆಟ್ಗೆ ಬೇರೆ ಪ್ಲೇಸಸ್ಗೆ ಎಲ್ಲ ಈ ತರ ಪ್ಯಾಕ್ ಆಗಲಿ ನಮ್ಮ ಲೋಕಲ್ ಮಾರ್ಕೆಟ್ಗಳಿಗೆ ಈ ತರ ಪ್ಯಾಕಿಂಗ್ ಹಾರ್ವೆಸ್ಟ್ ಮಾಡ್ತೀರಾ. ಹಾರ್ವೆಸ್ಟ್ ಮಾಡಿದ್ದನ್ನ ತಂದು ಇಲ್ಲಿ ಗ್ರೇಡಿಂಗ್ ಮಾಡ್ತೀರಾ. ಅಲ್ಲಿ ಗ್ರೇಡಿಂಗ್ ತಾವೆಲ್ಲ ನೋಡ್ಬೋದು. ಸೊ ಏನು ಅವರು ಲೆಂತ್ ಮೇಲೆ ಒಂದು ಸ್ಟಿಕ್ ಲೆಂತ್ ಮೇಲೆ 1 ಮೀಟರಿಂದ ಹಿಡಿದು 35 ಸೆಂಟಿಮೀಟರ್ವರೆಗೂ ಮಾಡಿದ್ದನ್ನ ಪ್ರತ್ಯೇಕವಾಗಿ ಪ್ಯಾಕಿಂಗ್ ಮಾಡ್ತಾರೆ. ಪ್ಯಾಕಿಂಗ್ ಮಾಡಿ ತದನಂತರ ಇದನ್ನ 1 ದಿವಸ ಅಥವಾ 2 ದಿವಸ ಟೈಮ್ ತಗೊಳ್ತಾರೆ. ಇಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ. ಕೋಲ್ಡ್ ಸ್ಟೋರೇಜ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ 2 ದಿವಸ ಟೈಮ್ ತಗೊಳ್ತದೆ ಮಾರ್ಕೆಟಿಗೆ ತಲುಪೋದಕ್ಕೆ. ಸೊ ಅಂತ ಸಮಯದಲ್ಲಿ ಏನು ಕೋಲ್ಡ್ ಸ್ಟೋರೇಜ್ ಏನಿದೆ ಇಲ್ಲಿ ಎಷ್ಟು ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ ಸಾಮಾನ್ಯವಾಗಿ? 2ರಿಂದ 5 ಡಿಗ್ರಿ ತಾಪಮಾನದಲ್ಲಿ ನಿರ್ವಹಣೆ ಮಾಡಲಾಗ್ತದೆ. ಅಥವಾ ಎಕ್ಸ್ಪೋರ್ಟ್ ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಜಾಗಕ್ಕೆ ಅವ್ರದೇ ಆದಂತಹ ರೆಫ್ರಿಜರೇಟೆಡ್ ವ್ಯಾನ್ಸ್ ಅಂತ ಹೇಳ್ತೀವಿ, ಶೀತಲೀಕರಣ ಮಾಡಿರ್ತಕ್ಕಂಥ ವಾಹನಗಳು. ಆ ವಾಹನಗಳಲ್ಲಿ ಇದನ್ನೆಲ್ಲ ಪ್ಯಾಕ್ ಮಾಡಿ ಟೆಂಪರೇಚರ್ ಆ ಮಾರುಕಟ್ಟೆ ಜಾಗಕ್ಕೆ ಅಥವಾ ಸ್ಥಳಕ್ಕೆ ಇದನ್ನ ಸಾಗಾಣಿಕೆ ಮಾಡ್ತಾರೆ. ಅದು ಕಾರ್ಗೋ ಮೂಲಕ ಸಾಗಾಣಿಕೆ ಮಾಡಿ ಬೇಕು ಅದನ್ನ ನಾವು ನೋಡ್ಬೋದು. ತೋಟಗಾರಿಕೆ ಇಲಾಖೆಯಿಂದಲೂ ಸಹ ಈ ಒಂದು ರೆಫ್ರಿಜರೇಟೆಡ್ ವ್ಯಾನ್ಗೆ ಸಾಗಾಣಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ. ಎಲ್ಲ ಆಗ್ಬೋದು, ಕೃಷಿ ಆಗ್ಬೋದು, ರೇಷ್ಮೆ ಆಗ್ಬೋದು, ಹೈನುಗಾರಿಕೆ ಆಗ್ಬೋದು, ಮತ್ತೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು, ಮತ್ತೆ IIHR ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟ, ಕೃಷಿ ವಿಜ್ಞಾನ ಕೇಂದ್ರದ ನಿಕಟ ಸಂಪರ್ಕ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳ ಸಂಪರ್ಕವನ್ನು ಇಟ್ಕೊಂಡು ಉತ್ತಮವಾದ ಕೃಷಿಯನ್ನ ಮಾಡ್ತಾ ಇದ್ದಾರೆ. 40 ಎಕರೆ ಪಾಲಿ ಹೌಸ್ ಇದಾವೆ. ಆ ಪಾಲಿ ಹೌಸ್ ಮತ್ತೆ ಇಲ್ಲಿ ಸುತ್ತಮುತ್ತ ಇರೋ ಏನು ತೋಟಗಾರಿಕೆ ಬೆಳೆಗಳು, ಕೃಷಿ ಬೆಳೆಗಳಿಂದ ಕೃಷಿ ಏನು ತ್ಯಾಜ್ಯ ಇದೆ, ಸಾವಯವ ತ್ಯಾಜ್ಯವನ್ನ ಒಂದ್ ಕಡೆ ತಂದಿಲ್ಲ ಹಾಕೊಳ್ತಾರೆ. ಹತ್ರ ಆಗೋದು ನಾವು ತಿಂಗಳಿಗೆ 200-300 ಟನ್ ಮಾಡ್ಬೋದು. ಬಟ್ ನಮ್ಮ ಕೆಪಾಸಿಟಿ ಒಂದು ಬಳಕೆ ಮಾಡಿ ಇನ್ನು ಸ್ಟೋರೇಜ್ ಅಲ್ಲಿದೆ. ನಾಳೆ ಇದನ್ನ ಏನು ಇದೆ, ಇದ್ರ ಕೆಪಾಸಿಟಿ ಏನಿದೆ ಸರ್? ಈ 6 ಪಿಟ್ಗಳಲ್ಲಿಂದ ಒಂದು 20 ಟನ್ನು 3 ತಿಂಗಳಲ್ಲಿ ಉತ್ಪಾದನೆ ಮಾಡಬಹುದು. 45 ದಿನದಿಂದ ಲೇಯರ್ ಬೈ ಲೇಯರ್ ತಗೊಂಡು ಬರ್ತಾ ಇರ್ತೀವಿ. ಅದೇ ಒಂದೊಂದು ಹೆಕ್ಟೇರ್ಗೆ ಈ ತರ ಪಿಟ್ಸ್ ಮಾಡ್ಕೊಂಡಿದೀವಿ. ಎಲ್ಲ ಪ್ರತಿಯೊಂದು ಪಾಲಿ ಹೌಸ್ ಹತ್ರ ಒಂದೊಂದು ಹೆಕ್ಟೇರ್ ಪಾಲಿ ಹೌಸ್ ಹತ್ರ ಒಂದು ವರ್ಮಿ ಕಾಂಪೋಸ್ಟ್ ಒಂದು 10 ಇಂದ 15 ಟನ್ನು ಪ್ರೊಡ್ಯೂಸ್ ಮಾಡುವಂತ ಕೆಪಾಸಿಟಿ ಪಿಟ್ಸ್ ಮಾಡಿದ್ವಿ. ಅದರಿಂದ ಆಗಿರೋಂಥ ಎಳೆಯುವುದ ಗೊಬ್ಬರ ಮತ್ತೆ ಅದೇ ಗ್ರೀನ್ ಹೌಸ್ಗೆ ನಾವು ಬೇರೆ ಕಡೆ ದೂರದಿಂದ ತಗೊಂಡೋಗಿ ಹಾಕೋದಿಲ್ಲ. ಸೊ ಸಿಟಿಯಲ್ಲಿ ನಿಮ್ಗೆ 45ರಿಂದ 50 ದಿನದಲ್ಲಿ ಎರಡೂ ಉತ್ಪಾದನೆ ಮಾಡ್ತೀರಾ. ಅದನ್ನ ಮತ್ತೆ ದೂರದಿಂದ ಸಾಗಾಣಿಕೆ ಮಾಡೋ ಬದಲು ಅದೇ ಪಕ್ಕದಲ್ಲಿ ಇರ್ತಕ್ಕಂಥ ಪಾಲಿ ಹೌಸ್ಗೆ ಅಥವಾ ಹಸಿರು ಮನೆಗೆ ತಗೊಂಡೋಗಿ ಗೊಬ್ಬರ ಗಿಡಗಳಿಗೆ ಮತ್ತೆ ಮಣ್ಣಿಗೆ ನೀಡ್ತಕ್ಕಂಥ. ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತೆ, ಮತ್ತೆ ಕೂಲಿ ಆಳು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಇದು ಉತ್ತಮವಾದ ಪದ್ಧತಿ ಇದೆ. ಗೊಬ್ಬರಕ್ಕೋಸ್ಕರ ಮತ್ತೆ ಮೇಕೆ ಕುರಿಗೆ ಮೇವಿಗೋಸ್ಕರ ಇವರು ಅಗಸೆಯನ್ನು ಸಹ ಬೆಳ್ಕೊಂಡಿದ್ದಾರೆ. ಅಗಸೆ ಗಿಡಗಳನ್ನ ಒಂದು ನಾವೇನ್ ಹೇಳ್ತೀವಿ ಗಾಳಿ ತಡೆ ಗೋಡೆಗಳಾಗಿನೂ ಸಹ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಹೆಚ್ಚಿಗೆ ಬಿರುಸಾದ ಗಾಳಿ ಬಂದಾಗ ಇವು ಪಾಲಿ ಹೌಸ್ ಡ್ಯಾಮೇಜ್ ಮಾಡೋದನ್ನು ಸಹ ಇವು ನಿಯಂತ್ರಣ ಮಾಡ್ತಾರೆ. ಈ ತಡೆಗೋಡೆಗಳ ಜೊತೆಗೆ ಹಸುಗಳಿಗೆ, ರಾಸುಗಳಿಗೆ ಮತ್ತೆ ಮೇಕೆ ಕುರಿಗೆ ಸಹ ಉತ್ತಮವಾದ ಹಸಿರು ಮೇವು, ಪ್ರೋಟೀನ್ ಯುಕ್ತ ಹಸಿರು ಮೇವು ಸಹ ಇಲ್ಲಿ ಬಳಕೆ ಮಾಡ್ತಾರೆ. ಈ ಇರೋಂಥ ಆಟೋಮೇಷನ್ ವಾಲ್ಸ್ ಇಲ್ಲಿಂದ DP ಬಾಕ್ಸ್ ಇಲ್ಲಿಂದ ಡಿಸ್ಟ್ರಿಬ್ಯೂಷನ್ಗೆ ವೈರ್ಗಳು ಇಲ್ಲಿಂದ ಕನೆಕ್ಷನ್ ಇಲ್ಲೇ ಎಲ್ಲ ಮಾನಿಟರ್ ಮಾಡುತ್ತೆ. ಯಾವ್ದು ಚೇಂಜ್ ಆಗಲ್ಲ. ಮೈನು ಅಲ್ಲಿದೆ,
ಇಲ್ಲಿಂದ ಇನ್ಫಾರ್ಮೇಶನ್ ಆಗುತ್ತೆ. ಹೌದು. ಸೋಲ್ನಾಡ್ ವಾಲ್ವ್ ಎಲ್ಲ ಇಲ್ಲಿಂದನೇ ವಾಟರ್ ರೆಗ್ಯುಲೇಷನ್ ಆಗುತ್ತೆ. ECPH ಅಲ್ಲಿ ನಾವು ಮೆಷಿನರಿ ಫಿಕ್ಸ್ ಮಾಡ್ತೀವಿ. ವಾಲ್ ನಂಬರ್ ಮೇಲೆ ಅದಕ್ಕೆ ಎಷ್ಟು ನೀರು ಬೇಕು, PH ಇದೆಲ್ಲ ಬೇಕು, ಅದ್ರ ಮೇಲೆ ಅಲ್ಲಿ ಫೀಡ್ ಮಾಡಿದ್ಮೇಲೆ ವಾಲ್ ಆಟೋಮೇಷನ್ ಇಲ್ಲೇ ಇಲ್ಲಿ ಮ್ಯಾನ್ಯುಯಲಿ ಯಾರು ಮುಟ್ಟೋದಿಲ್ಲ, ಎಲ್ಲ ಟೋಟಲಿ ಕಂಟ್ರೋಲ್ ಆಟೋಮೇಷನ್ ಎಲ್ಲ AI ಬೇಸ್ಡ್. ಕೃಷಿ ಹೊಂಡ ತಗೊಂಡೋಗಿ ಇದರಿಂದ ನಾವು ಒಂದು ಫಸ್ಟ್ ಮಳೆಯಿಂದ ಲಾಸ್ಟ್ ಮಳೆವರೆಗೂ ಒಂದು 52 ಎಕರೆ ಒಂದು 10 ತಿಂಗಳು ಮಳೆ ನೀರು ಬಂದಿದ್ದ ನೀರು ಕಲೆಕ್ಟ್ ಮಾಡಿ ಮತ್ತೆ ರಿಯೂಸ್ ಮಾಡಿ ನಾವು ಬೆಳೆಗಳು ಬೆಳೀತೀವಿ. ಸೊ ನೀವು ನೀರು ಹೆಚ್ಚಿಗೆ ಬೋರ್ವೆಲ್ ಇರೋ ಅಥವಾ ಭೂಮಿಯಿಂದ ತೆಗೆದ ನೀರು ಹೆಚ್ಚು ಅವಲಂಬನೆ ಇಲ್ಲ. 10 ತಿಂಗಳು ಈ ಪಾಲಿ ಹೌಸ್ ಮೇಲೆ ಬಿದ್ದ ನೀರನ್ನ ಈ ಗಟ್ಟರ್ ಪೈಪ್ ಮೂಲಕ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಏನು ನೀವು ಸುಸಜ್ಜಿತವಾದ ಕ್ಯಾನಲ್ ಮಾಡ್ಕೊಂಡಿದ್ರೆ ಈ ಕ್ಯಾನಲ್ ಇಂದ ನೀರು ನಿಮ್ಮ ಕೃಷಿ ಹೊಂಡಕ್ಕೆ ಹೋಗ್ತದೆ. ಇದು ಅದೇನು ಹೇಳ್ತಾರೆ, ದೇವ್ರು ಕೊಟ್ಟಿರೋದು ವರ. ಈಗ ಅದರಲ್ಲಿ ಇರೋಂಥ ಸಾರಾಂಶ ಇರಲಿ, ನಮಗೆ PH ಆಗಲಿ, ಇದೆಲ್ಲ ನಮಗೆ ಬೆಳೆ ಬೆಳೆಯೋದಕ್ಕೂ ಭಾಳ ಅನುಕೂಲ ಆಗುತ್ತೆ. ಈ ಬೋರ್ ನೀರಲ್ಲಿ ಇರೋಂಥ ECPHಗಳು ಜಾಸ್ತಿ ಇಟ್ಬಿಟ್ಟು ಸುಮಾರು ರೈತರು ಕಷ್ಟ ಅದೇ ಕೃಷಿ ಹೊಂಡದಲ್ಲಿ ಮಳೆ ನೀರನ್ನ ಇದು ಮಾಡ್ಕೊಂಡು ಬೆಳೆನೂ ನಾವು ಮಾಡೋ ಬೆಳೆನೇ ಒಳ್ಳೆ ಚೆನ್ನಾಗಿರೋದು, ಸಮಸ್ಯೆಗಳು ಕಮ್ಮಿ. ನೀರನ್ನು ನಾವು ಉಳಿತಾಯ ಮಾಡ್ತೀವಿ. ಭೂಮಿಯಿಂದ ತೆಗಿಬೇಕಾಗಿದ್ದ ನೀರು ನೀವೇನು ಬೋರ್ವೆಲ್ ಇಂದ ಆಚೆ ತೆಗಿಬೇಕಾದ್ರೆ ಎಷ್ಟು ಕರೆಂಟ್ ವೇಸ್ಟ್ ಆಗುತ್ತೆ, ಸೊ ಅದೆಲ್ಲಾನು ಸಹ ಉಳಿತಾಯ ಆಗುತ್ತೆ. ಅವು ನಿಂತಿರ್ತಕ್ಕಂಥದ್ದು ಫಾರ್ಮ್ ಪಾಂಡ್, ಇದರ ವಿಸ್ತೀರ್ಣ ಎಷ್ಟಿದೆ? ಇದು 1/2 ಎಕರೆನಲ್ಲಿ ಇದೆ ಸರ್. ಇದು 3 ಕೋಟಿ ಲೀಟ್ರು ಇಲ್ಲಿ ನಾವು 3 ಕೋಟಿ ಲೀಟರ್ನ ನೀರನ್ನ ಸಂಗ್ರಹಣೆ ಮಾಡ್ಬೋದು. ಸೊ ಪ್ರತಿ ವರ್ಷನೂ ತುಂಬ್ತದೆ. ಈಗ ತುಂಬಿ ಜಾಸ್ತಿ ಆಗಿದ್ದು ಆಚೆಗೆ ತೂಬ್ ಮೂಲಕ ಆಚೆ ಹೋಗ್ತಕ್ಕಂಥದ್ದು ಮಾಡ್ಕೊಂಡು ಡ್ಯಾಮ್ಗೆ ಹೋಗುತ್ತೆ. ಹೌದಾ? ಸೊ ಇಲ್ಲಿ ಒಂದು 40 ಎಕರೆ ಇದರಲ್ಲಿ 40 ಎಕರೆನೂ ಇಲ್ಲ, ಇಲ್ಲಿ ಒಂದು 10-15 ಎಕರೆ ಇರ್ತಕ್ಕಂಥ ಪಾಲಿ ಹೌಸ್ ಅಲ್ಲಿ ಇಲ್ಲೊಂದು ಫಾರ್ಮ್ ಪಾಂಡ್ ಮಾಡಿಕೊಂಡು ಎಲ್ಲವನ್ನು ನೀರನ್ನ ಇದರಲ್ಲಿ ಶೇಖರಣೆ ಮಾಡಿಕೊಂಡು ಮತ್ತೆ ಅದನ್ನ ಕೃಷಿಗೆ, ಪುಷ್ಪ ಕೃಷಿಗೆ ಮತ್ತೆ ಕೃಷಿಗೆ, ತೋಟಗಾರಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 3 ಕೋಟಿ ಲೀಟರ್ ಸಂಗ್ರಹಣೆ ಮಾಡಿಕೊಂಡು 10 ತಿಂಗಳು ಯಾವುದೇ ಒಂದು ಬೋರ್ವೆಲ್ ಇಂದ ನೀರಾಗ್ಲಿ ಅಥವಾ ಬೇರೆ ಕಡೆಯಿಂದ ನೀರು ತರಿಸ್ದೇನೆ ಅಥವಾ ತೆಗಿದೇನೆ ಇದರಿಂದನೇ ಬೆಳೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನೀರು ಕೊಯ್ಲು ಮಾಡಿದ ನೀರನ್ನು ಮತ್ತೆ ಮರುಬಳಕೆ ಮಾಡಿದ್ರೆ ಬೆಳೆಗಳು ಸಹ ಚೆನ್ನಾಗಿ ಸ್ಪಂದಿಸ್ತವೆ, ತುಂಬಾ ಉತ್ತಮವಾಗಿ ಬೆಳವಣಿಗೆ ಇರ್ತದೆ ಮತ್ತು ಉತ್ಪಾದನೆಯೂ ಸಹ ಚೆನ್ನಾಗಿರ್ತಕ್ಕಂಥದ್ದು. ಪುಷ್ಪ ಉದ್ಯಮದಾರರಾದರೂ ಸಹ ವಾಣಿಜ್ಯ ರೀತಿಯಲ್ಲಿ ಇವರು ಸಮಗ್ರ ಕೃಷಿಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ನಾವು ನೋಡ್ಬೋದು, ಈಗ ಏನು ಹೈನುಗಾರಿಕೆಯನ್ನು ಸಹ ಅಳವಡಿಕೆ ಮಾಡ್ಕೊಂಡಿದ್ದಾರೆ, ಮತ್ತೆ ಜರ್ಸಿ ಹಸುಗಳನ್ನು ಸಹ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಎಮ್ಮೆ ಸಾಕಾಣಿಕೆ ಮಾಡ್ತಾರೆ. ಇಲ್ಲಿ ಬಂದಿರತಕ್ಕಂಥ ಗಂಜಲ ಮತ್ತೆ ಸಗಣಿಯನ್ನು ಸಹ ಅವರು ನೇರವಾಗಿ ಗಿಡಗಳಿಗೆ ಅಥವಾ ಬೆಳೆಗಳಿಗೆ ಕೊಡ್ತಕ್ಕಂಥ ಒಂದು ವಿಧಾನನೂ ಸಹ ಮಾಡಿದ್ದಾರೆ. ಮೇಂಟೈನ್ ಮಾಡೋದಕ್ಕೋಸ್ಕರ ಕೌ ಮ್ಯಾಟ್ ಹಾಕ್ಕೊಂಡಿದ್ದಾರೆ. ಸೊ ಇಲ್ಲಿ ಏನು ಬಯೋಡೈಜೆಸ್ಟ್, ಇಲ್ಲಿ ಏನು ಸಗಣಿ ಮತ್ತೆ ಗಂಜಲ ಇದರ ವೇಸ್ಟ್ ಆಗಿದ್ದು ಇಲ್ಲಿ ತುಂಬ್ತಾರೆ. ಇದರ ಜೊತೆಗೆ ಇತರೆ ತ್ಯಾಜ್ಯಗಳನ್ನು ಸಹ ಸಾವಯವ ತ್ಯಾಜ್ಯಗಳನ್ನು ತುಂಬ್ತಾರೆ. ಅದು ಬಯೋಡೈಜೆಸ್ಟ್ ಆಗಿ ಕನ್ವರ್ಟ್ ಆದಾಗ ಅಥವಾ ಅನುಸಾರವಾಗಿ ಅದು ಪರಿವರ್ತನೆ ಆದಮೇಲೆ ನೇರವಾಗಿ ಮೋಟರ್ ಮೂಲಕ ಇದು ಡ್ರಿಪ್ ಮೂಲಕ ಒಂದು ಬರ್ತಕ್ಕಂಥ ವಿಧಾನವನ್ನು ಸಹ ಹೈಟೆಕ್ ಪದ್ಧತಿಯಲ್ಲಿ ಇವರು ನಿರ್ಮಾಣ ಮಾಡ್ತಾರೆ. ಜಾಪ್ತಟಿಕ್ ಮಿಷನ್ ಸಹ ಇಟ್ಕೊಂಡಿದ್ದಾರೆ. ಸೊ ತಂತ್ರೀಕರಣವನ್ನು ಸಹ ಉತ್ತಮವಾಗಿ ಅಳವಡಿಕೆ ಮಾಡ್ತಾರೆ. ರೈತರಂದ್ರೆ ಬರೀ ನಾವು ಸೈಕಲ್ನಲ್ಲಿ ಬೈಕಲ್ಲೇ ಓಡಾಡೋದೇ ಇಲ್ಲ, ರೈತರ ಟಾಪ್ ಬ್ರ್ಯಾಂಡ್ ಕಾರಲ್ಲೂ ಸಹ ನಾವು ಓಡಾಡ್ಬೋದು ಅನ್ನೋದಕ್ಕೆ ಇವರು ಸಹ ಒಂದು ವಿಧಾನ. ಮನೆಯನ್ನೇ ಕಟ್ಕೊಂಡಿದ್ದಾರೆ, ಮಕ್ಕಳನ್ನ ಇನ್ನು ಹೊರ ದೇಶದಲ್ಲಿ ಅವರು ಅಭ್ಯಾಸ ಮಾಡ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇತರೆ ಉದ್ಯಮಗಳು ಏನಿದ್ದಾವೆ ಅವ್ರಿಗೂ ಯಾವುದೇ ಕಡಿಮೆ ಇಲ್ಲ, ಅದಕ್ಕಿಂತ ಸರಿಸಾಟಿ ಇಲ್ಲ ಕೃಷಿಗಿಂತ ಅಂತ ಹೇಳೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲವನ್ನು ವೀಕ್ಷಣೆ ಮಾಡೋದಕ್ಕೆ ಅವರು ನಮ್ಗೆ ಅವಕಾಶ ಮಾಡಿಕೊಡೋದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾರೆ. ಥ್ಯಾಂಕ್ ಯು ಸರ್.